ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ಬಂದಿದ್ದೀರಾ ಅಥವಾ ಹಲವಾರು ಬಾರಿ ಬಂದಿದ್ದಾರೆ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಪ್ರತಿಯೊಬ್ಬ ಸಿಂಹರಾಶಿಯರು ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಪ್ರತಿ ರಾಶಿಯವರಿಗೆ ಪ್ರತಿ ತಿಂಗಳು ಸಹ ಒಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆ ಇರುತ್ತೆ. ಅದೆರಡನ್ನೂ ಬೇರೆ ಬೇರೆಯಾಗಿ ಕೊಡ್ತಕ್ಕಂಥದ್ದು ನನ್ನ ಒಂದು ಪ್ರಯತ್ನವಾಗಿರುತ್ತೆ. ಯಾವಾಗಲೂ ಸಹ ಗೊತ್ತಿರೋರಿಗೆ, ನಮ್ಮ ಹಳವರಿಗೆಲ್ಲ ಗೊತ್ತಿದೆ ಆ ವಿಚಾರ. ಸೊ ನಾನು ಸಿಂಹರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋನ ಆಲ್ರೆಡಿ ಕೊಟ್ಟಿದ್ದೀನಿ, ಅಪ್ಲೋಡ್ ಆಗಿದೆ. ನೋಡಿಲ್ಲ ಅಂದರೆ ಚಾನಲ್ ಇರುತ್ತೆ, ದಯವಿಟ್ಟು ನೋಡಿ ಹಾಗೂ ಅದನ್ನು ಶೇರ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ಸಿಂಹರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ನಿಗೂಢವಾದಂತಹ 5 ಎಚ್ಚರಿಕೆಗಳನ್ನು ಕೊಡಲಿದ್ದೇನೆ. ದಯವಿಟ್ಟು ಇದನ್ನು ನಿಧಾನವಾಗಿ ಅರ್ಥ ಮಾಡಿಕೊಳ್ಳಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ, ನಾನು ಯಾರಿಗೂ ಹೆದರ್ಸ್ಲಿಕ್ಕೋಸ್ಕರ ನಿಮ್ಮನ್ನೇನೋ ಭಯಭೀತೆ ಮಾಡ್ತಾರೆ, ನಿಮ್ಮನ್ನು ಹೆದರ್ಸೋದು ನನಗೇನೂ ಸಿಗಲ್ಲ. ನಾನು ನಿಮಗೆ ಹೆದರ್ಸ್ಲಿಕ್ಕೋಸ್ಕರ ವಿಡಿಯೋ ಮಾಡ್ತಾ ಇಲ್ಲ, ನಿಮ್ಮನ್ನು ಆ ವಿಚಾರದಲ್ಲಿ ಎನ್ಲೈಟ್ ಮಾಡಲಿಕ್ಕೆ ಮಾಡ್ತಾ ಇದ್ದೇನೆ. ಏನು ಸಮಸ್ಯೆ ಆಗಬಹುದು, ಏನು ಪರಿಹಾರ, ಇದು ಮುಂಚಿತವಾಗಿ ಗೊತ್ತಾಗ್ಬಿಟ್ರೆ, ಅಥವಾ ಏನು ಸಮಸ್ಯೆ ಆಗಬಹುದು ಅನ್ನೋದೇ ಮುಂಚಿತವಾಗಿ ಗೊತ್ತಾಗ್ಬಿಟ್ರೆ ನೀವು ಪ್ರಿಕಾಷನರಿ ಸ್ಟೆಪ್ಸನ್ನು ನೀವು ತೆಗೆದುಕೊಳ್ಬಹುದು ಅನ್ನುವ ಒಂದು ಈ ಚಿಂತನೆಯಲ್ಲಿ, ಆ ಯೋಚನೆಯಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ನಿಮಗೇನಾದ್ರು ಸಮಸ್ಯೆಗಳಾಗಬಹುದು ಅಂತ ಅಂದರೆ ನಾನು ಹೇಳಿದ್ದು ಬಿಟ್ಟು ಇನ್ನೂ ಏನಾದ್ರು ಹೊಸ ಸಮಸ್ಯೆಗಳಾಗಬಹುದೇನೋ ಅಂತನೋ, ಅಥವಾ ಏನಾದ್ರು ಒಂದು ವಿಶೇಷ ವಿಚಾರಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಖಂಡಿತ ನಿಮ್ಮ ಕಮೆಂಟ್ಗಳನ್ನು ಓದ್ತೇನೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಮೊದಲನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಕುಜ ಗ್ರಹ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಅಷ್ಟೇ ಅಲ್ಲ, ಕೇತು ಗ್ರಹವು ನಿಮ್ಮ ರಾಶಿಯಲ್ಲಿದ್ದಾನೆ. ಕುಜ ಕೇತುವಿನ ಯುತಿ, 2 ಗ್ರಹಗಳು ಕುಜವತ್ ಕೇತು ಅಂತ, ಅಗ್ನಿಕಾರಕ ಕುಜ. ಇದು ಒಂಥರ ಡೇಂಜರಸ್ ಕಾಂಬಿನೇಷನ್. ಪ್ರಪಂಚಕ್ಕೆ, ಬರೀ ಸಿಂಹರಾಶಿಯರು ನಿಮಗಷ್ಟೇ ಅಲ್ಲ, ಪ್ರಪಂಚಕ್ಕೆ ಡೇಂಜರಸ್ ಆಗಿರತಕ್ಕಂಥ ಸಿಚುವೇಶನ್ನು ಕುಜ ಕೇತುವಿನ ಯುತಿ. ನಾವು ಇವತ್ತಿನ ದಿವಸ ಏನು ಇರಾನ್ ಇಸ್ರೇಲ್ ಯುದ್ಧ ನೋಡ್ತಾ ಇದ್ದೀವಿ, ಅಥವಾ ಯುಕ್ರೇನು ಹಾಗೂ ರಷ್ಯಾ ಯುದ್ಧವನ್ನು ನೋಡ್ತಾ ಇದ್ದೀವಿ, ವಿಮಾನ ಅಪಘಾತಗಳನ್ನು ನೋಡ್ತಾ ಇದ್ದೇವೆ, ಹಲವಾರು. ಈಗ ನಮ್ಮ ಬೆಂಗಳೂರಿನಲ್ಲೇ ಸ್ಟ್ಯಾಂಪೇಡಲ್ಲಿ RCB ಇದರಲ್ಲಿ ಒಂದಿಷ್ಟು ಅನಾಹುತಗಳನ್ನು ನೋಡಿದ್ವಿ. ಸೊ ಈ ಥರ ಕಂಟಿನ್ಯೂಸ್ ಸರಮಾಲೆ ಥರ, ಸರಮಾಲೆ ಥರ ನಾವೇನು ಪ್ರತಿದಿನ ಮೊಬೈಲ್ ಆನ್ ಮಾಡಿದ್ರೆ, TV ಆನ್ ಮಾಡಿದ್ರೆ, ಪೇಪರ್ ಓಪನ್ ಮಾಡಿ ತೆಗೆದು ನೋಡಿದ್ರೆ ನಿಮಗೇನು ಕಾಣಿಸ್ತಾ ಇದೆಯಲ್ಲ, ಅದೆಲ್ಲದರ ಹಿಂದೆ ಕೇತು ನೀಚತ್ವದಲ್ಲಿದ್ದಿದ್ದು, ನಂತರ ಕೇತು ಮತ್ತು ಕುಜನ ಯುತಿ ಆಗಿದೆ, 2 ಗ್ರಹಗಳು ಸೇರಿದ್ದು. ಇದು ಬಹಳ ದೊಡ್ಡ ವಿಚಾರ. ಇದರ ಬಗ್ಗೆ ನಾನು ಆರ್ಟಿಕಲ್ಸ್ ಕೂಡ ಬರೆದಿದ್ದೇನೆ. ನನ್ನ ಆರ್ಟಿಕಲ್ ಇದನ್ನು TV9 ಇತ್ಯಾದಿ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನನ್ನ ಆರ್ಟಿಕಲ್ ಸಹ ಬಂದಿದ್ದರ ಬಗ್ಗೆ ಬರೆದಿದ್ದೇನೆ ನಾನು. ಸೊ ಅಂತಹ ಒಂದು ವಿಶೇಷವಾದ ಡೇಂಜರಸ್ ಆದ ಕಾಂಬಿನೇಷನ್, ಕುಜಕೇತು ಕಾಂಬಿನೇಷನ್ನು ನಿಮ್ಮದೇ ರಾಶಿಯಲ್ಲಾಗಿದೆ ಅಂತಂದಾಗ ನಿಮಗೆ ಎಷ್ಟು ಡೇಂಜರ್ ಇದು ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕು ನೀವು. ಬಹಳ ಪ್ರಮುಖವಾಗಿ ಹೇಳ್ತೇನೆ, ರಕ್ತಕಾರಕನಾಗಿರ್ತಾನೆ ಕುಜ ಹಾಗೂ ಪೀಡಕನಾಗಿರ್ತಾನೆ ಕೇತು. ಸೊ ಅದರಿಂದ ರಕ್ತ ಸಂಬಂಧಿತವಾದಂತಹ ಸ್ವಲ್ಪ ಆರೋಗ್ಯ ಬಾಧೆಗಳು ಜಾಸ್ತಿ ಆಗಬಹುದು, BP ಜಾಸ್ತಿ ಆಗಬಹುದು, ಶುಗರ್ ಜಾಸ್ತಿ ಆಗಬಹುದು, ಪ್ಲೇಟ್ಲೆಟ್ಸ್ ಕೌಂಟ್ಸ್ ಇರ್ತಲ್ಲ ಅದರಲ್ಲಿ ವ್ಯತ್ಯಾಸವಾಗಬಹುದು. ಸೊ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರ, ತುಂಬ ಎಚ್ಚರವನ್ನು ವಹಿಸಬೇಕು. ಅಷ್ಟೇ ಅಲ್ಲ, ತುಂಬ ಜಾಸ್ತಿ ಸಿಟ್ಟು ಬರುತ್ತೆ ನಿಮಗೆ, ತುಂಬ ಜಾಸ್ತಿ ಸಿಟ್ಟು. ಈಗ ಯುದ್ಧೋನ್ಮಾದ ಅಂತಾರಲ್ಲ, ಈಗ ದೇಶಗಳ ನಡುವೆ, ಅದರ ನಿಮಗೆ ಉನ್ಮಾದ, ಆ ಸಿಟ್ಟು ಎಷ್ಟು ಬರುತ್ತೆ ಅಂತಂದರೆ, ನೀವು ಬಾಯಲ್ಲ, ಕೈಯೇ ಮೊದಲಿದೇಳುತ್ತೆ, ಆಮೇಲೆ ಬಾಯಿ ಬರುತ್ತೆ, ಆ ಥರ. ಸೊ ಅದರಿಂದ ಇಂಥ ಒಂದು ಪ್ರಕೋಪ ಇಡೀ ಜುಲೈ ತಿಂಗಳಲ್ಲಿ ಕುಜ ನಿಮ್ಮ ರಾಶಿಯಲ್ಲಿರಲಿದ್ದಾನೆ. ಸೊ ಇಡೀ ಜುಲೈ ತಿಂಗಳು ಕಂಟಿನ್ಯೂ ಆಗಲಿದೆ. ಸೊ ಹೈ BP ಬಂದು ಸಿಟ್ಟು, ಕೂಗಾಟ, ಹೊಡೆದಾಟ, ದಯವಿಟ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಿ. ಶಾಂತವಾಗಿರಿ. ಶಾಂತತೆಯಿಂದ ನೀವು ಸರ್ವಸ್ವನ್ನು ಗೆಲ್ಲಬಹುದು. ನಗುವಿನಿಂದ, ಶಾಂತತೆಯಿಂದ ನೀವು ಸರ್ವರನ್ನೂ ಗೆಲ್ಲಬಹುದು. ಸಿಟ್ಟೆ ಮಾಡಿಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ ಕಂಟ್ರೋಲ್ ಮಾಡ್ಕೊಳ್ಳಿ.
ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗುತ್ತಾ ಇಲ್ಲ ಅಂತಾದರೆ ವಿಷ್ಣು ಸಹಸ್ರನಾಮವನ್ನು ಕೇಳಿ. ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ ಮಂತ್ರವನ್ನು ಖಂಡಿತವಾಗಿ ಜಪ ಮಾಡಿ. ಇಲ್ಲಾಂದರೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿ, ಅಮ್ಮನವರ ಆರಾಧನೆ ಮಾಡಿ, ಲಲಿತಾ ಸಹಸ್ರನಾಮ ಕೇಳಿ. ಇಲ್ಲ ನವದುರ್ಗಾ ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕುಷ್ಮಾಂಡೇ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚ, ಅಷ್ಟಮಂ ನವಮಂ ಸಿದ್ಧಿದಾತ್ರಿ ಚ. 9 ಶಕ್ತಿಗಳು, ನವಶಕ್ತಿ ದೇವರಿಯರ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ನಾವು ಸಹ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಆ ವಿಶೇಷ ಒಂದು ದೈವತಾರಾಧನೆ, ವಿಶೇಷ ಪ್ರಸಾದಗಳ ಬಗ್ಗೆ ಸಹ ಖಂಡಿತವಾಗಿ ನಿಮಗೆ ತಿಳಿಸಲಿದ್ದೇನೆ. ವಿಡಿಯೋ ಎಂಡ್ ತನಕ ನೋಡಿ. 2ನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಜುಲೈ 16ನೇ ತಾರೀಕಿನ ತನಕ, ಏನು 15ನೇ ತಾರೀಕಿನ ತನಕ ರವಿಗ್ರಹ ನಿಮ್ಮ ರಾಶಿಯಿಂದ, ರಾಶ್ಯಾಧಿಪತಿ ಲಾಭಸ್ಥಾನದಲ್ಲಿ ಮಿಥುನದಲ್ಲಿದ್ನೋ ಅವನ ಕರ್ಕಾಟಕಕ್ಕೆ ರವಿಗ್ರಹ ಪ್ರವೇಶವಾಗ್ತದೆ. ಕರ್ಕಾಟಕ ಸಿಂಹರಾಶಿಯವರಿಗೆ 12ನೇ ಮನೆ, ವ್ಯಯಸ್ಥಾನ, ಲಾಸ್ ಮನೆ ಅಂತ ಕರಿತೀವಿ. ಸೊ ಲಾಸ್ ಮನೆಯಲ್ಲಿ ರಾಶ್ಯಾಧಿಪತಿ ಇರ್ತಾನೆ ಅಂದರೆ ನಿಮ್ಮ ಬೇಡಿಕೆ ಕುಗ್ಗುತ್ತೆ, ನಿಮ್ಮ ಪ್ರಾಮುಖ್ಯತೆ ಕಡಿಮೆ ಆಗುತ್ತೆ. ಜುಲೈ 16ನೇ ತಾರೀಕು ದಾಟಿತು ಅಂತಂದ್ರೆ ದಕ್ಷಿಣಾಯನದ ಆರಂಭ. ಸೊ ನಿಮಗೆ ಅಸ್ತಂಗತ ಅಂದರೆ ನಿಮ್ಮ ಪ್ರಾಮುಖ್ಯತೆ ಕಡಿಮೆ ಆಗುತ್ತೆ, ಕ್ಷೀಣಿಸುತ್ತೆ. ನಿಮ್ಮೊಂದು 15 ದಿವಸ, ಒಂದು ತಿಂಗಳುಗಳ ಕಾಲ ನಿಮಗೆ ಪ್ರಾಮುಖ್ಯತೆನೇ ಇರಲ್ಲ. ಯಾರು ನೀವು ಅಂತನಕ್ಕೆ ಇಲ್ಲಿ ತನಕ ಅಂದರೆ ತುಂಬ ಮೇಲ್ದರ್ಜೆಯಲ್ಲಿ ಚೆನ್ನಾಗಿದ್ದಂಥ ನೀವು ಸಡನ್ ಡೌನ್ಫಾಲ್ ಜುಲೈ 16 ನಂತರ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡ್ಕೊಳ್ಳಿ, ತುಂಬ ಅವಶ್ಯಕತೆ ಇದೆ. ಸೂರ್ಯನಿಗೆ ದಿನ ಬೆಳಗ್ಗೆ ಒಂದು 6 ಗಂಟೆ ಅಷ್ಟರಲ್ಲಿ ಒಳಗಡೆ ಸ್ನಾನ ಮಾಡಿ ಸೂರ್ಯನಿಗೆ ಒಂದು 3 ಅರ್ಘ್ಯ ಪ್ರದಾನವನ್ನು ಮಾಡಿ. ಭಾಸ್ಕರಾಯ ವಿದ್ಮಹೆ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್, ಸೂರ್ಯಾಯ ನಮಃ ಭಾಸ್ಕರಾಯ ನಮಃ ಇದಂ ವೋ ಅರ್ಘ್ಯಂ ಅಂಥೇಳಿ ಅರ್ಘ್ಯವನ್ನು ಪ್ರದಾನ ಮಾಡಬಹುದು. ರವಿಗ್ರಹ ಅಷ್ಟೋತ್ತರವನ್ನು ಪಠನ ಮಾಡಬಹುದು. ಮನೆ ಹತ್ತಿರದಲ್ಲಿ ಯಾರು ದೇವಸ್ಥಾನದಲ್ಲಿ ನವಗ್ರಹಗಳಿರುತ್ತೆ, ಅದರ ಮಧ್ಯದಲ್ಲಿ ಸೂರ್ಯಗ್ರಹ. ಭಾನುವಾರಗಳಲ್ಲಿ ಆ ಸೂರ್ಯನಿಗೆ, ಸೂರ್ಯನಾರಾಯಣ ಸ್ವಾಮಿಗೆ ಒಂದು ಫಲಪಂಚಾಮೃತ ಅಭಿಷೇಕ ಅರ್ಚನೆ ಆದಿಗಳನ್ನು ಮಾಡಬಹುದು. ಇಲ್ಲ ನಾವು ವಿಶೇಷವಾಗಿ ನಿಮ್ಮ ರಕ್ಷಣೆಗೋಸ್ಕರ ವಿಶೇಷ ದೇವತಾರಾಧನೆಗಳನ್ನೇ ಮಾಡ್ತಾ ಇದ್ದೇವೆ. ವಿಶೇಷ ಧಾರಣಾ ಪ್ರಸಾದ ಧರಿಸ್ಕೊಳ್ಳೋಕೆ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ. ನಿಮಗೆ ಏನೂ ವಿಷಯ ತಿಳಿಸದೆ, ನಿಮಗೆ ಅದರ ಬಗ್ಗೆ ಏನೂ ಗೊತ್ತೇ ಇಲ್ಲ, ಆದರೆ ಒಂದಿಷ್ಟು ಬೆಳವಣಿಗೆಗಳಾಗತ್ತೆ. ನಿಮಗೆ ತಿಳಿಸದೆ, ನಿಮಗೇನೂ ವಿಚಾರವನ್ನು ಮುಟ್ಟಿಸದೆ ಆಗುವಂತಹ ನಿಮ್ಮ ಮನೆಯಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಉದ್ಯೋಗ ಸ್ಥಾನದಲ್ಲಿ, ನಿಮ್ಮ ವ್ಯಾಪಾರ ವ್ಯವಹಾರ ಸ್ಥಾನಗಳಲ್ಲಿ, ನಿಮ್ಮ ಅಧಿಕಾರ ಸ್ಥಾನಗಳಲ್ಲಿ, ನಿಮ್ಮ ಕಾರ್ಯಸ್ಥಾನಗಳಲ್ಲಿ, ನಿಮ್ಮ ಪ್ರಾಮುಖ್ಯತೆ ಇರಬೇಕಾದಂತಹ ನಿಮ್ಮ ಬೇಸಿಕ್ ಆ ಜಾಗಗಳಲ್ಲೇ ನಿಮಗೇ ಗೊತ್ತಿಲ್ಲದೆ ಒಂದಿಷ್ಟು ಏನೋ ಬೆಳವಣಿಗೆಗಳಾಯಿತು, ಬದಲಾವಣೆಗಳಾಯಿತು. ನಿಮಗೆ ಅರಿವಿಲ್ಲದೆ, ನಿಮಗೆ ವಿಷಯ ಜ್ಞಾನವಿಲ್ಲದೆ, ನಿಮಗೆ ವಿಚಾರನೇ ಗೊತ್ತಿಲ್ಲ, ಅಲ್ಲಿ ತುಂಬ ಬದಲಾವಣೆಗಳಾಗಿದೆ, ತುಂಬ ಬೆಳವಣಿಗೆಗಳಾಗಿದೆ. ನಿಮಗೆ ತುಂಬ ಬೇಸರ ತರಿಸೋದು ನನಗೆ ಹೇಳಿಲ್ವಲ್ಲ, ನೀವು ಬೇರೆ ಯಾರಿಗೆ ಗೊತ್ತಾಗಲಿ ಬಿಡೋದಿಲ್ಲ. ನಾನು ಯಾವುದು ಲೆಕ್ಕಕ್ಕೆ ಹೇಳುವ, ಹಂಗಾರೆ ನನಗೆ ಯಾಕೆ ಹೇಳಿಲ್ಲ ಅಂತ. ಸೊ ಈ ಬೆಳವಣಿಗೆ ಆಗ್ತಕ್ಕಂಥದ್ದು, ಬದಲಾವಣೆ ಆಗ್ತಕ್ಕಂಥದ್ದು ನಿಮಗೆ ತಿಳಿಸ್ತಿದ್ರು, ಈಗ ನಿಮಗೆ ತಿಳಿಸೋದಿಲ್ಲ. ನಿಮಗೆ 3ನೇ ವ್ಯಕ್ತಿಯಿಂದ ಅಲ್ಲಾಗಂತಹ ಘಟನೆ ಬಗ್ಗೆ ಗೊತ್ತಾಗುತ್ತೆ. ನಿಮ್ಮಲ್ಲಾಗುವ ಘಟನೆಗಳನ್ನು ಬೇರೆ ಯಾರಿಗೂ ವತಿಯಿಂದ ನೀವು ಗೊತ್ತು ಮಾಡ್ಕೊಳ್ತಕ್ಕಂಥದ್ದಿದೆಯಲ್ಲ, ಅದು ನಿಮಗೆ ಬಹಳ ದುಃಖವನ್ನು ಕೊಡ್ತದೆ. ಅದನ್ನು ನೀವು ಅನುಭವಿಸಬೇಕು ಅಂತ ಕಾಣಿಸ್ತಾ ಇದೆ. ಹಾಗೂ ಇದರಿಂದ ಬೇರೆ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಬಹುದು. ಅದರಿಂದ ನೀವು ಸಹ ತುಂಬ ವಾಪಸ್ ರಿಯಾಕ್ಷನ್ ಇರುತ್ತಲ್ಲ, ಸೊ ನೀವು ರಿಟಾಲಿಯೇಟ್ ಮಾಡಬೇಕಾದ್ರೆ, ನೀವು ವಾಪಸ್ ಕೊಡಬೇಕಾದ್ರೆ ಬಹಳ ಸ್ಟ್ರಾಂಗ್ ಆಗಿ ಕೊಡುವ ಸಾಧ್ಯತೆ ಇದೆ. ಸೊ ದಯವಿಟ್ಟು ಆ ಥರ ಅದನ್ನು ತುಂಬ ಬೆಳೆಸ್ಕೊಂತ ಹೋಗಬೇಡಿ. ಅದನ್ನು ಎಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತಾಡಿ ಅಲ್ಲಿಗೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಅಂತ ಒಂದಕ್ಕೊಂದಕ್ಕೆ ಸೇರಿದ್ದು ದೊಡ್ಡ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ತಾಳ್ಮೆ ಇರಲಿ, ತಾಳ್ಮೆ ಮುಖ್ಯ. 4ನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಹಠ ಮತ್ತೆ ಸಿಟ್ಟು. ಕುಜ ಪ್ಲಸ್ ಕೇತು, ಹಠ ಮತ್ತೆ ಸಿಟ್ಟು ತುಂಬಾ ನಷ್ಟಗಳನ್ನ ಸಿಂಹರಾಶಿಯವರಿಗೆ ಈ ತಿಂಗಳು ನೀಡಲಿದೆ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಎಲ್ಲರ ಜೊತೆ ಜಗಳ ಮಾಡ್ತೀರಾ, ಎಲ್ಲರ ಜೊತೆ ಕಿರಿಕಿರಿ ಮಾಡ್ಕೊಳ್ತೀರಾ. ಅಷ್ಟೇ ಅಲ್ಲ, ನಿಮ್ಮಲ್ಲೇ ನೀವೇ
ತುಂಬ ಹಿಂಸೆಯನ್ನು ಅನುಭವಿಸ್ತೀರಾ, ತುಂಬ ಹಿಂಸೆ. ನಿಮ್ಮ ಶರೀರಕ್ಕೆ ನೀವೇ ಹಿಂಸೆ ಕೊಟ್ಕೊಂಡ್ರೂ ಆಶ್ಚರ್ಯ ಇಲ್ಲ. ಕೆಲವರು ಏನೋ ಅವ್ರಿಗವರೇ ಹೊಡ್ಕೊಳ್ಳೋದು, ಕುಯ್ಕೊಳ್ಳೋದು, ಏನೇನೋ ಮಾಡ್ಕೊತಾರಲ್ಲ, ಕೂದಲು ಕಿತ್ಕೊಳ್ಳೋದು, ಈ ಥರ. ಕೆಲವರು ದೆವ್ವ ಮೆಟ್ಕೊಂಡಂಗೆ ಆಡ್ತೀಯಲ್ಲ ಅಂತ ಹೇಳ್ಬಿಟ್ಬಿಡ್ತಾರೆ, ಅದು ಬೇರೆ. ಅದು ಒಂಥರ ಹೌದು. ಬಟ್ ಆದರೆ ಇಲ್ಲೊಂಥರ ಪಿಶಾಚ ದೃಷ್ಟಿ ಇದ್ದಂಗೆ. ನಿಮ್ಮ ರಾಶಿಯಲ್ಲೇ ಕೇತು, ಅಲ್ಲಿ ಜೊತೆಗೆ ಸಪ್ತಮದಿಂದ ರಾಹುವಿನ ದೃಷ್ಟಿ ಜೊತೆಗೆ ಕುಜಯುತಿ ಅಂತಂದಾಗ ಒಂಥರ ಮೆಂಟ್ಲಿಡ್ದಂಗೆ ಆಗುತ್ತೆ, ಒಂಥರ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿರತ್ತೆ. ನೀವು ಇತರರಿಗೂ ಹಿಂಸೆ ಕೊಡ್ತೀರಾ, ಅದೇನೇ ಇರಲಿ ಕಂಟ್ರೋಲ್ ಮಾಡ್ಕೊಂಡ್ರು ನಿಮ್ಮಲ್ಲಿ ನಿಮಗೇ ಹಿಂಸೆ ಆಗ್ತಾ ಇರತ್ತೆ. ನನ್ನ ಮಾತಾಡ್ಸ್ಬಿಡ, ನನಗೇನೋ ಒಂಥರ ಆಗ್ತಾ ಇದೆ, ನನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ, ನಾನು ಏನಾದ್ರು ಏನೋ ಎಡವಟ್ಟು ಮಾಡಿಬಿಡ್ತೀನಿ, ನಾನು ಏನಾದ್ರು ಸಮಸ್ಯೆ ಮಾಡಿಬಿಡ್ತೀನಿ ನಾನು, ಆಮೇಲೆ ನಿನಗೂ ಕಷ್ಟ, ನನಗೂ ಸುಮ್ಮನೆ ಇದ್ಬಿಟ್ಟು ನನ್ನ ಪಾಡಿ ನಾನು ಬಿಟ್ಬಿಡಿ ಅನ್ನೋ ರೀತಿಯಲ್ಲಿ ಸ್ವಲ್ಪ ಒಳಗೆ ಹೋಗಲಿಕ್ಕೆ ಶುರು ಮಾಡ್ತೀರಾ. ನಿಮ್ಮನ್ನು ನೀವೇ ಒಳಗೆ ಯಾವುದೋ ಬಾಗಿಲೊಳಗೆ 4 ಗೋಡೆಗಳೊಳಗೆ 4 ಗೋಡೆಗಳ ಮಧ್ಯದಲ್ಲಿ ನಿಮ್ಮನ್ನು ನೀವು ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀರಾ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗ್ತದೆ, ನಿಮಗೂ ಹಿಂಸೆ ಆಗುತ್ತೆ, ಒಳಗೂ ಹಿಂಸೆ ಆಗ್ತಾ ಇರುತ್ತೆ, ಹೊರಗೆ ನೀವು ಇನ್ನೊಬ್ರಿಗೆ ಹಿಂಸೆ ಕೊಡ್ತಾ ಇರ್ತೀರಾ. ಹಠ ಮತ್ತು ಸಿಟ್ಟು ಸೇರ್ತಾ ಇದೆ ಅಲ್ಲಿ. ಕೇತು ಪ್ಲಸ್ ಕುಜ, ಬಹಳ ಸಂಯಮ ಬೇಕು, ಬಹಳ ತಾಳ್ಮೆ ಬೇಕು. ಅದರಲ್ಲಿ ಮಹಾಪ್ರತ್ಯಂಗಿರಾ ದೇವಿ, ಅದೇ ರೀತಿಯಲ್ಲಿ ನವದುರ್ಗೆಯರು, ಮಹಾಮೃತ್ಯುಂಜಯ, ಎಲ್ಲ ದೇವಾನುದೇವತೆಗಳ ಒಂದು ಪ್ರಸಾದ ಭಸ್ಮ ನಿಮ್ಮ ಹಣೆಯಲ್ಲಿದ್ದರೂ ಕೂಡ ತುಂಬ ಅನುಕೂಲ. ಅದಕ್ಕೆ ಸಂಬಂಧಪಟ್ಟಂಥ ವಿಶೇಷ ದೇವತಾರಾಧನೆಗಳ ಪರಿಹಾರ ಈಗ ತಿಳಿಸ್ತೇನೆ. ಸಿಂಪಲ್ ಪರಿಹಾರ ಬೇಕು ಅಂದರೆ ಈಶ್ವರನ ದೇವಸ್ಥಾನದಲ್ಲಿ ಹಾಲಿನಲ್ಲಿ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸಿ ಆ ಹಾಲನ್ನು ಒಂಚೂರು 3 ಸಲ ಒಂದೊಂದು ಉದ್ರಣೆಯಷ್ಟು ಪ್ರಾಶನ ಮಾಡಿ ದಯವಿಟ್ಟು ಅದು ನಿಮಗೆ ಸ್ವಲ್ಪ ಶಾಂತತೆಯನ್ನು ಕೊಡ್ತದೆ. ಕುಜ ಪ್ಲಸ್ ಕೇತು ಅಂದರೆ ನಿಮಗೆ ಸುಬ್ರಹ್ಮಣ್ಯ ಪ್ಲಸ್ ಗಣಪತಿ ಅನ್ನಬಹುದು. ಸುಬ್ರಹ್ಮಣ್ಯ ಹಾಗೂ ಗಣಪತಿಯ ಒಂದು ಆರಾಧನೆಯನ್ನು ಮಾಡ್ಕೊಳ್ಳಿ, ದೇವಸ್ಥಾನಗಳಿಗೆ ಜಾಸ್ತಿ ಹೋಗಿ ಪೂಜೆ ಗೀಜೆ ಮಾಡಿಸಿ, ಖಂಡಿತವಾಗಿ ಒಳ್ಳೆಯದಾಗಲಿ. 5ನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಸಿಂಹರಾಶಿಯ ಬಿಸ್ನೆಸ್ ಮಾಡ್ತಕ್ಕಂಥವರಾಗಿರಬಹುದು ಅಥವಾ ಸಿಂಹರಾಶಿಯವರಾಗಿದ್ದು ಯಾವುದೋ ಒಂದು ಲಾಭಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಕಾಯ್ತಾ ಇರ್ತಕ್ಕಂಥವರಾಗಿದ್ದರೆ ಸಿಂಹರಾಶಿಯವರೇ ಗಮನಿಸಿ. ಜುಲೈ ತಿಂಗಳಲ್ಲಿ ಬುಧ ಗ್ರಹ ಕರ್ಕಾಟಕ ರಾಶಿಯಲ್ಲಿರ್ತಾನೆ, ಲಾಭಾಧಿಪತಿಯಾಗಿ ವ್ಯಯದಲ್ಲಿ ಇರ್ತಾನೆ, ಕುಟುಂಬಾಧಿಪತಿ ಧನಾಧಿಪತಿಯಾಗಿ ವ್ಯಯದಲ್ಲಿ ಇರ್ತಾನೆ, 12ನೇ ಮನೆಯಲ್ಲಿರ್ತಾನೆ. ಸೊ ಅದರಿಂದಾಗಿ ಏನಾಗುತ್ತೆ, ನಷ್ಟವನ್ನು ನೋಡಬೇಕಾಗತ್ತೆ. ಸಿಂಹರಾಶಿಯ ವ್ಯಾಪಾರಿಗಳು ನಷ್ಟವನ್ನು ನೋಡಬೇಕಾಗತ್ತೆ. ಜೊತೆಗಲ್ಲಿ ನಾವು ವ್ಯಾಪಾರಿ ಎಲ್ಲ ಉದ್ಯೋಗಿ ಯಾವುದೋ ಒಂದು ಪ್ರಾಫಿಟ್ಗೋಸ್ಕರ ಕಾಯ್ತಾ ಇದ್ದಾರೆ, ಏನೋ ಒಂದು ಮಾಡಿದ್ದೀನಿ ಸ್ವಲ್ಪ ಅಲ್ಲ ಅದ್ರ ಪ್ರಾಫಿಟ್ ಬರುತ್ತೆ ನನಗೆ, ಅದು ನಂಗೆ ಸಿಗಬೇಕು ಅಂತ ಕಾಯ್ತಾ ಇರ್ತಾರಲ್ಲ ಸಿಂಹರಾಶಿಯವರು, ನಷ್ಟವನ್ನೇ ಎದುರಿಸಬೇಕಾದಂತಹ ಪರಿಸ್ಥಿತಿಗಳು ಕಂಡು ಬರ್ತಾ ಇದೆ. ಸೊ ಅದರಿಂದ ಇದ್ರ ಬಗ್ಗೆ ಬಹಳ ಗಮನಿಸಿ. ತೀವ್ರತರನಾದ ಇನ್ವೆಸ್ಟ್ಮೆಂಟ್ಗಳನ್ನೇನು ಮಾಡೋಕ್ಕೆ ಹೋಗಬೇಡಿ. ಟೈಮ್ ಅಷ್ಟೆಲ್ಲ ಚೆನ್ನಾಗಿ ಕಂಡು ಬರ್ತಾ ಇಲ್ಲ. ಬಹಳ ಜಾಗ್ರತೆಯಿಂದ ಬಹಳ ಜಾಗ್ರತೆಯಿಂದ ಹೆಜ್ಜೆ ಇಡಬೇಕು. ಥಿಂಕ್ ಬಿಫೋರ್ ಇಂಕ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ. ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ಹೂಡಿಕೆ ಮುನ್ನ ಬಹಳ ಯೋಚನೆಯನ್ನು ಮಾಡ್ಕೊಳ್ಳಿ. ಮನಸ್ಸನ್ನು ಬಹಳ ಸಮಾಧಾನವಾಗಿ ಇಟ್ಕೊಳ್ಬೇಕು, ಗೊತ್ತಾಯ್ತಲ್ವಾ? ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಶೇಷವಾಗಿ ನಾವು ನಿಮಗೋಸ್ಕರ ಮಾಡ್ತಾ ಇರ್ತಕ್ಕಂಥ ವಿಶೇಷ ಪರಿಹಾರ, ವಿಶೇಷ ಪ್ರಸಾದ ಏನಪ್ಪ ಅಂತಂದರೆ, ಜೂನ್ 25ನೇ ತಾರೀಕು ಬುಧವಾರ ಅಮಾವಾಸ್ಯೆಗ ಪರ್ವದಿನದೊಂದು, ಪರ್ವತಿಥಿಯೊಂದು, ಅವತರ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಕಷ್ಟಗಳ ಪರಿಹಾರಕ್ಕೋಸ್ಕರ ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ವಿ. ಬಹಳ ಕಾಲದ ನಂತರ ನಾವು ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಸೂಕ್ಷ್ಮವಾದಂಥ ತಿಥಿವಾರ ನಕ್ಷತ್ರಗಳ ಯುತಿಯನ್ನು ನೋಡಿಕೊಂಡೇ ನಾವು ಮಹಾಪ್ರತ್ಯಂಗಿರಾ ಹೋಮವನ್ನು ನಾನು ಸಿದ್ಧಪಡಿಸ್ತಕ್ಕಂಥದ್ದಾಗಿರ್ತದೆ. ಈ ಬಾರಿಯ ಅದ್ಭುತವಾದ ಅಮಾವಾಸ್ಯೆ ನಿಮಗೆ ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡಿದಾಗ ಆ ಶಕ್ತಿ ಇದೆಯಲ್ಲ ಅದ್ಭುತವಾಗಿ ಸಿಗಲಿದೆ. ಮಹಾಪ್ರತ್ಯಂಗಿರಾ ಹೋಮದಿಂದ ನಿಮ್ಮ ಎಲ್ಲ ದೃಷ್ಟಿ ದೋಷಗಳು, ಮಾಟಮಂತ್ರಗಳು, ಶತ್ರುಬಾಧೆಗಳು, ಉದ್ಯೋಗ ಮಾಡೋ ಜಾಗದಲ್ಲಿರಬಹುದು ಅಥವಾ ವ್ಯಾಪಾರ ವ್ಯವಹಾರಗಳು ಮಾಡೋ ಜಾಗದಲ್ಲಿರಬಹುದು, ಮನೆಯಲ್ಲಿರ್ಬೋದು, ಹೊರಗಡೆ ಇರಬಹುದು, ಆ ಟೆನ್ಷನ್ ಇಂದ ನೀವು ಹೊರಬರ್ಬೋದು. ನಾನೇನೂ ಮಾಡಿಲ್ಲ ಗುರುಗಳೇ, ಬಟ್ ಸತತವಾಗಿ ನನಗೆ ಹಿಂಸೆ ಕೊಡ್ತಾನೆ ಇದ್ದಾರೆ, ನನಗೆ ಕಷ್ಟ ಕೊಡ್ತಾನೆ ಇದ್ದಾರೆ, ನನಗೊಂದು ರಕ್ಷಣೆ ಬೇಕು ಅನ್ನುವಂಥವ್ರು ನೀವಾಗಿದ್ರೆ ಖಂಡಿತ ಈ ಮಹಾಪ್ರತ್ಯಂಗಿರಾ ಹೋಮ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನಿಮ್ಮ ಆರೋಗ್ಯ ಬಾಧೆಗಳ ವಿಚಾರಕ್ಕೆ ಬಂದರೆ, ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅದೊಂದು ಅದ್ಭುತವಾದ ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರಾ ಹೋಮ ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧಿಯನ್ನು ಮಾಡಿ ನಿಮ್ಮ ವಾತಾವರಣದಿಂದ, ಅಂದರೆ ಕಲುಷಿತ ವಾತಾವರಣದಿಂದ ನಿಮ್ಮ ರಕ್ಷಣೆಯನ್ನು ಮಾಡಿದರೆ, ದೃಷ್ಟಿ ದೋಷ ಮಾಟ ಮಂತ್ರ ಇತ್ಯಾದಿ ಯಾವುದರಿಂದ ಒಳಗಿಂದ ನಿಮ್ಮನ್ನು ಶುದ್ಧಿ ಮಾಡಿ ಒಳಗಿಂದ ನಿಮಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ, ಆರೋಗ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯಪೂರ್ವಕವಾಗುವಂಥ ಅದ್ಭುತವಾದ ವೇದ ಮಂತ್ರಗಳಲ್ಲಿ ಬರ್ತಕ್ಕಂಥ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ. ಆ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರದಿಂದಲೂ ಸಹ ನಾವು ಅಮಾವಾಸ್ಯೆ ದಿವಸ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರಾ ಹೋಮ, ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅಷ್ಟೇ ಅಲ್ಲ,
ನವದುರ್ಗಾ ಹೋಮ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾಃ. 9 ವಿಧದ ಅಮ್ಮನವರ ಒಂದು ಆರಾಧನೆಯನ್ನು ಅವತ್ತಿನ ಸಹ ನವದುರ್ಗಾ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಈ ಪ್ರಮುಖವಾದ 3 ಅದ್ಭುತವಾದಂತಹ ಹೋಮಗಳನ್ನು ಮಾಡಿ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ನಿಮಗೆಲ್ಲರಿಗೂ ಸಹ ಈ ವಿಶೇಷವಾದಂತಹ ಬ್ರಾಸ್ಲೆಟ್ ಅನ್ನ, ನವಗ್ರಹ ಬ್ರಾಸ್ಲೆಟ್ ಅನ್ನ ಕೊಡ್ತಾ ಇದ್ದೇವೆ. ಇದರಲ್ಲಿ ಅದ್ಭುತವಾದಂತಹ ಒಂದು 10-11 ರೀತಿಯ ವಿಶೇಷವಾದ ವಿಭಿನ್ನವಾದಂತಹ ಉಪರತ್ನಗಳಿದೆ. ಅದರಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ದೀರ್ಘವಾಗಿ ಕಾಣ್ತಕ್ಕಂಥದ್ದು ನಮ್ಮ ಜ್ವಾಲಾಮುಖಿ ರತ್ನಗಳು. ಮಹಾಪ್ರತ್ಯಂಗಿರ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ಈ ಒಂದು ಜ್ವಾಲಾಮುಖಿ ರತ್ನಗಳು, ನಾ ಹಿಂದೆಯೂ ಸಹ ಹಲವು ಬಾರಿ ವಿಶೇಷ ಹೋಮಗಳನ್ನು ಮಾಡಿ ಜ್ವಾಲಾಮುಖಿ ರತ್ನಗಳ ಒಂದು ಬ್ರಾಸ್ಲೆಟ್ ಕೊಟ್ಟಾಗ ಬಹಳಷ್ಟು ಜನ ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ, ನನ್ನ ಕಾಪಾಡಿದೆ ಇದು ಅಂತ ಹೇಳಿದವರಿದ್ದಾರೆ. ಸೊ ಅದರಿಂದ ಅದ್ಭುತವಾದ ಈ ಜ್ವಾಲಾಮುಖಿ ರತ್ನ ಏನು ಭೂಮಿಯಿಂದ ಒಳಗಡೆ ಜ್ವಾಲಾಮುಖಿ ಸ್ಫೋಟ ಆಗುತ್ತೆ, ಅದು ಆ ಲಾವಾರಸ ಹೊರಗೆ ಬಂದ ಮೇಲೆ ಅದೊಂದು ರತ್ನವಾಗಿ ಒಂದು ಕಲ್ಲಾಗಿರುತ್ತಲ್ಲ, ಅದನ್ನ ಏನು ತೆಗೆದುಕೊಂಡು ಈ ರೀತಿ ಕಲ್ಲುಗಳಾಗಿ ಮಾರ್ಪಾಡು ಮಾಡಿ ಈ ರೀತಿಯಾಗಿ ಆ ಒಂದು ಜ್ವಾಲಾಮುಖಿಯ ಒಂದು ಕಲ್ಲನ್ನ, ಉಪರತ್ನಗಳನ್ನ ನಾವು ಬ್ರಾಸ್ಲೆಟ್ ಅನ್ನು ಮಾಡಿದ್ದೇವೆ, ಇದರಲ್ಲಿ ಹಾಕಿದ್ದೇವೆ. ಮಹಾಪ್ರತ್ಯಂಗಿರ ಹೋಮದಲ್ಲಿ ಜ್ವಾಲಾಮುಖಿ ರತ್ನಗಳನ್ನು ಎನರ್ಜೈಸ್ ಮಾಡಿದ್ರೆ ಎಷ್ಟು ಪವರ್ ಬರಬಹುದು ಅನ್ನುವಂಥದ್ದನ್ನ ನೀವು ನೀವೇ ಊಹಿಸ್ಕೊಳ್ಬಹುದು, ಗೊತ್ತಾಯ್ತಲ್ವಾ? ಅದರ ಜೊತೆಗೆ 9 ವಿಧದ ವಿಶೇಷವಾದ ಈ ಉಪರತ್ನಗಳು ನಿಮ್ಮ 9 ನವಗ್ರಹಗಳ ಒಂದು ದೋಷವನ್ನ ಪರಿಹಾರ ಮಾಡಲಿಕ್ಕೆ, ಯಾವುದೇ ಗ್ರಹದಿಂದ ಏನೇ ದೋಷ ಬರಲಿ ನಿಮಗೆ ಪರಿಹಾರವಾಗಲಿ ಅನ್ನುವಂತಹ ಕಾರಣದಿಂದ. ಅದರ ಜೊತೆಗೆ ಷಟ್ಪ್ರಣ ಮಹಾಮೃತ್ಯುಂಜಯದ ಹೋಮದ ಸಹ ಇದು ಅಭಿಮಂತ್ರಿತ ಆಗತ್ತೆ. ಅಷ್ಟೇ ಅಲ್ಲ, ನವರತ್ನಗಳಿರೋದ್ರಿಂದಾಗಿ, ಉಪರತ್ನಗಳಿರೋದ್ರಿಂದಾಗಿ ನವದುರ್ಗೆಯರನ್ನ, 9 ವಿಧದ ಒಂದು ಅಮ್ಮನವರನ್ನ 9 ವಿಧದ ವಿಶೇಷವಾದಂತಹ ರತ್ನಗಳಲ್ಲಿ ಅದನ್ನ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಸೊ ಎಲ್ಲ ಪ್ರತಿಯೊಂದು ರತ್ನವೂ ಸಹ ಇದರಲ್ಲಿ ಎನರ್ಜೈಸ್ ಆಗಿರ್ತದೆ. ಹಾಗೂ ದೃಷ್ಟಿ ನಿವಾರಣೆಗಾಗಿ ಮಧ್ಯದಲ್ಲಿ ನಾವು ಒಂದು ಓಂಕಾರ ಸಹಿತವಾಗಿ ಹಾಕಿದ್ದೇವೆ. ಇದು ನಿಮ್ಮ ಮಹಾಪ್ರತ್ಯಂಗಿರ ಹೋಮದ ಇನ್ನೊಂದು ವಿಶೇಷವಾದಂತಹ ಫಲ ಸಿಗುತ್ತೆ ನಿಮಗೆ. ದೃಷ್ಟಿ ದೋಷವೂ ಸಹ ಪರಿಹಾರವಾಗುತ್ತೆ. ಈ ಅದ್ಭುತವಾದಂತಹ ಒಂದು ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬರು ಸಹ ಧಾರಣೆ ಮಾಡಿಕೊಳ್ಳಬಹುದು ನಿಮ್ಮ ರಕ್ಷಣೆಗಾಗಿ. ವಿಶೇಷವಾಗಿ ಪೈರೈಟ್ ಸಹ ಇದರಲ್ಲಿದೆ, ಧನಾಕರ್ಷಕ ಮಣಿ, ಇದರಲ್ಲಿ ಪೈರೈಟ್ ಸಹ ಇದೆ. ಅದ್ಭುತವಾದಂತಹ ನವ ಉಪರತ್ನಗಳ ಒಂದು ಅದ್ಭುತವಾದ ಸಂಗಮ ಇದು. ಸೊ ದಯವಿಟ್ಟು ಪ್ರತಿಯೊಬ್ಬರು ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ, ಯಾರ್ಯಾರು ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಂಡ್ರಾಯ್ತು. ನಿಮಗೆ ಬಹಳ ಪ್ರಮುಖವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮ ಮಾಡ್ತಾ ಇದ್ದೇವೆ. ಗುರು ದೋಷ ಪರಿಹಾರವಾಗಿ, ಗುರುಬಲ ಪ್ರಾಪ್ತಿಗೋಸ್ಕರವಾಗಿ ಗುರು ಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಯಾವುದೇ ರೀತಿ ಶನಿ ಪೀಡೆಗಳಿದ್ರೂ ಪರಿಹಾರವಾಗಬೇಕು ಅಂತ ಮಹಾ ಶನಿ ಶಾಂತಿ ಹೋಮದ ಜೊತೆಯಲ್ಲಿ ನವಗ್ರಹ ಶಾಂತಿ ಹೋಮ, ಅದೆಲ್ಲದರಲ್ಲೂ ಸಹ ಈ ಬ್ರಾಸ್ಲೆಟ್ ಅಭಿಮಂತ್ರಣೆ ಆಗಲಿದೆ. ಸೊ ಅದರಿಂದ ನವಗ್ರಹಗಳೆಲ್ಲ ಅಭಿಮಂತ್ರಿತ, ನವದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ, ಹಾಗೂ ಮಹಾಪ್ರತ್ಯಂಗಿರ ಹೋಮದಲ್ಲಿ ಅಭಿಮಂತ್ರಿತ. ಅಷ್ಟೇ ಅಲ್ಲ, ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲಿ ಅಭಿಮಂತ್ರಿತ. ಇದನ್ನು ಧಾರಣೆ ಮಾಡಿಕೊಂಡು ಹೋಮಗಳ ಭಸ್ವನ್ನು ನಿಮಗೆ ಕಳಿಸ್ಕೊಡ್ತೇವೆ. ಅದನ್ನ ಹಣೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಆ ಕುಂಕುಮ ಪ್ರಸಾದವನ್ನು ಕಳಿಸ್ಕೊಡ್ತೇವೆ. ಅದನ್ನ ನೀವು ದಯವಿಟ್ಟು ಹಣೆಯಲ್ಲ ಧಾರಣೆ ಮಾಡ್ಕೊಳ್ಬಹುದು. ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಪ್ರಸಾದವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಮರುದಿನ ಕಳಿಸ್ಕೊಡುವ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ತೇವೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.